ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಸೊ ಕಂಟಿನ್ಯೂ ಆಗಿ ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಬಟ್ ವಾರದಲ್ಲಿ ಒಂದು 3 ವಿಡಿಯೋಸ್ ಅಂತೂ ಹಾಕ್ತಾಯಿದ್ದೀನಿ. ಡೈಲಿ ಹಾಕೋಕ್ಕಾಗಲಿಲ್ಲ ಅಂದರು. ಆ್ಯಂಡ್ ರೆಸ್ಪಾನ್ಸು ಚೆನ್ನಾಗಿ ಬರ್ತಿದೆ. ಬಟ್ ಇನ್ನೂ ರೆಸ್ಪಾನ್ಸ್ ಚೆನ್ನಾಗಿ ಬರಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಆ್ಯಂಡ್ ಇವತ್ತು ನೀವು ಥಂಬ್ಲೈನ್ನ ನೋಡ್ದಂಗೆ ಗೃಹಲಕ್ಷ್ಮಿಯ 25ನೇ ಕಂತಿನ ಅಮೌಂಟ್ ಕೂಡ ಬಂದಿದೆ. ಸೊ ಅದೇ ಹೇಳೋಕ್ಕೆ ಬಂದೆ. ಆ್ಯಕ್ಚುಲಿ ಜನವರಿ 23ರಿಂದನೇ ಬಿಟ್ಟಿದ್ದಾರೆ ಅಮೌಂಟು. ನನಗೆ ಬಂದಿಲ್ಲ. ನಾನು ಬಂದರೆ ತಾನೇ ನಿಮಗೆ ಹೇಳಲಿಕ್ಕೆ. ಸೊ ಸುಮ್ಮನೆ ಇನ್ಫಾರ್ಮೇಷನ್ ಹೇಳಬಾರ್ದಲ್ವಾ. ಹಾಗಾಗಿ ನನಗೆ ಬಂದ ಮೇಲೇ ಹೇಳೋಣ ಅಂತಲೇ ಸುಮ್ಮನಿದ್ದೆ. ಆ್ಯಕ್ಚುಲಿ ಏನಪ್ಪ ಅಂದರೆ, ನಾನು ಲಾಸ್ಟ್ ಎಷ್ಟು ವಿಡಿಯೋಸಲ್ಲಿ ಹೇಳಿದ್ದೀನಿ, ಗೃಹಲಕ್ಷ್ಮಿಯರು 1,20,00,000 ಜನ ಇದ್ದಾರೆ. ಇವಾಗ ಆ್ಯಕ್ಚುಲಿ 1,40,00,000 ಜನ ಆಗಿರ್ಬೋದು. ಸೊ ಒಂದೇ ಸತಿ ಅಂತೂ ಅಮೌಂಟ್ ಹಾಕಲ್ಲ. 2-3-4 ಕಂತಲ್ಲಿ ಅಮೌಂಟ್ ಹಾಕ್ತಾರೆ. 3 ಕಂತಲ್ಲಿ ಅಮೌಂಟ್ ಹಾಕ್ತಾರೆ. ಫಸ್ಟ್ ಒಂದು ಸ್ವಲ್ಪ ಜನಕ್ಕೆ, ಸೆಕೆಂಡ್ ಒಂದು ಸ್ವಲ್ಪ ಜನಕ್ಕೆ, ಥರ್ಡ್ ಒಂದು ಸ್ವಲ್ಪ ಜನಕ್ಕೆ, ಹೀಗೆ ಹಾಕ್ಕೊತ ಬರ್ತಾರೆ ಅಮೌಂಟು. ಸೊ ಹಾಗಾಗಿ ಲೇಟ್ ಆಗಿದೆ. ಆ್ಯಕ್ಚುಲಿ ನನಗೆ ಬೇಗನೆ ಬರ್ತಿತ್ತು. ಯಾಕೆ ಈ ಸತಿ ದಾವಣಗೆರೆ ಜಿಲ್ಲೆ ಲೇಟ್ ಮಾಡಿದಾರೋ ಗೊತ್ತಿಲ್ಲ. ಸೊ ನನಗೆ ಲೇಟಾಗಿ ಬಂತು. ಫಸ್ಟು 23 ಜನವರಿಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಬಂದಿದೆ ನಿಮಗೂ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಾಗುತ್ತೆ ನನಗೂ ನಿಮಗೂ ಬಂದಿದೆ. ನಾನು ನಿಮ್ಮ ಊರ ಹೆಸರು ಆ್ಯಂಡ್ ಬಂದಿದೆ ಅಂತ ತಿಳಿಸಿ, ಆಗ ಗೊತ್ತಾಗುತ್ತೆ. ಸೊ 25 ಕಂತು, 25 ಕಂತು ಅಂದರೆ 50,000 ಅಮೌಂಟ್ ಆಯಿತು. ಸಾಮಾನ್ಯ ಅಂತರೂ ಅಲ್ಲ ಅಲ್ವಾ. ನೀವು ಇಂಟು ಮಾಡಿ ನೋಡಿ. 1,40,00,000 ಜನ ಮಹಿಳೆಯರು ಇಂಟು 50,000 ಎಷ್ಟಾಯ್ತಲ್ವ ಅಮೌಂಟು. ಸೊ ಯಾವುದೇ ಸರ್ಕಾರನೂ ಮಾಡಿಲ್ಲ ಈ ಥರ. ಅಫ್ಕೋರ್ಸ್ ಇಲ್ಲಿ ಒಂದು ಕಡೆ ಬೆಲೆ ರೇಟ್ ಮಾಡಿ ಒಂದು ಕಡೆ ನಮಗೆ ಹಾಕ್ತಿದ್ದಾರೆ, ಅದು ನಮಗೆ ಗೊತ್ತಿರೋವಂಥ ವಿಷಯನೇ. ಆದರೂ ಆ ಮೆಸೇಜ್ ಬಂದಾಗ ಖುಷಿ ಆಗುತ್ತಲ್ವ. ಅಬ್ಬ, ನಂದು 2,000 ರೂಪಾಯಿ ಅಮೌಂಟ್ ಬಂತು ಅಂತ. ಅದೇನೋ ಒಂದು ಹಾಗಾಗಿ. ಸೊ ಹೇಳ್ತಾ ಇದ್ದೆ 50,000 ಬಗ್ಗೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇನ್ನೂ ಬಂದಿಲ್ಲ. 25 ಕಂತು, 25ನೇ ಕಂತು ಇನ್ನೂ ಬಂದಿಲ್ಲ. ಸೊ ಡೋಂಟ್ ವರಿ, ಬಂದೇ ಬರುತ್ತೆ. ಯಾಕಂದರೆ ಹಂತವಾಗಿ ಅಮೌಂಟು ಹಾಕ್ತಾ ಬರ್ತಿದ್ದಾರೆ. ಈಗ 2ನೇ ಕಂತು ಅಷ್ಟೇ ಕಂಪ್ಲೀಟ್ ಆಗಿದೆ. ಇನ್ನು 3ನೇ ಹಂತ ಕಂಪ್ಲೀಟ್ ಮಾಡಬೇಕು ಅವರು. ಸೊ ಇನ್ನೂ ತುಂಬ ಜಿಲ್ಲೆಗೆ ಬರಬೇಕು. ಇನ್ನು ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಅವ್ರಿಗೆ ಯಾರಿಗೂ ಬಂದಿಲ್ಲ ಅಮೌಂಟು. ಯಾಕಂದರೆ ಪ್ರತಿ ಸತಿನೂ ಮೈಸೂರು ಜಿಲ್ಲೆಗೆ ಹಾಕ್ತಾಯಿದ್ರು ಅಮೌಂಟು. ಸೊ ಹಾಗಾಗಿ ಈ ಸತಿ ಫಸ್ಟ್ ಬೇರೆ ಜಿಲ್ಲೆಯಿಂದ ತೊಗೊಂಡಿದ್ದಾರಂತೆ. ಹಾಗಾಗಿ ಈಗ ಮೈಸೂರು ಜಿಲ್ಲೆಯವ್ರಿಗೆ ಬರುತ್ತೆ. ಸೊ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಥಂಬ್ಲೈನಲ್ಲಿ ನೋಡ್ದಂಗೆ 26ನೇ ಕಂತು ಬರುತ್ತೆ ಅಂತ ಹಾಕಿದ್ದೀರಲ್ಲ, ಏನಿದು ಇವಾಗಿನ 25ನೇ ಕಂತು ಬಂದಿದೆ. ಒಂದು ಕಂತು ಬಂದರೆ 3 ತಿಂಗಳು ಕಾಯಬೇಕು ಅಂತ ಹೇಳ್ಬೋದು ನೀವು. ಇಲ್ಲ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ 25ನೇ ಕಂತು, 26ನೇ ಕಂತು ಕೂಡ ರಿಲೀಸ್ ಮಾಡಿದ್ದೀವಿ ಅಂದರೆ ಅಂತ ತಾವೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಯಾಕೆ ಹೀಗೆ ಹೇಳಿದರು ಅಂದರೆ, ಈಗ ಅಫ್ಕೋರ್ಸ್ ಗೊತ್ತಿದೆ, ಅಪೋಸಿಟ್ ಪಾರ್ಟಿ BJP ಪಾರ್ಟಿಯವರು ತುಂಬಾ ಟೀಕೆಗಳು ಮಾಡ್ತಿದ್ದಾರೆ. ನೀವು ಇಷ್ಟು ದುಡ್ಡು ಇದು ಮಾಡಿದ್ದೀರಾ, ಹೊಡೆದಿದ್ದೀರಾ, ಹಾಗೆ ಹೀಗೆ 5,000 ಕೋಟಿ ಫ್ರಾಡ್ ಮಾಡ್ತಾಯಿದ್ದೀರಾ. 5 ಅಲ್ಲ, ನಾವು 15,000 ಕೋಟಿ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿದ್ದಾರೆ. ಸೊ ಅವರ ಪ್ರಕಾರ 5 ಕಂತು ಕೊಡಬೇಕು ಅಮೌಂಟ್. ಇನ್ನು ಆ್ಯಕ್ಚುಲಿ ಇಲ್ಲಿ ಪ್ರೆಸೆಂಟಾಗಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಈಗ 25, 26ನೇ ಕಂತು ಸೇರಿದರೆ ಇನ್ನೂ 3 ಕಂತಿನ ಅಮೌಂಟ್ ಪೆಂಡಿಂಗ್ ಇದೆ. ಸೊ ನಾನು ಹಾಕ್ತೀನಿ ಅಂತ ಹೇಳಿದ್ದಾರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪ್ರೆಸ್ ಮೀಟಲ್ಲಿ. ಸೊ ಅವ್ರೇನಂತಾರೆ, ಇವ್ರು ಟೀಕೆ ಮಾಡಿದ ತಕ್ಷಣ ನಮ್ಮ ಅಪ್ಪನ ಮನೆಯಿಂದ ತಂದು ಕೊಡೋಕ್ಕಾಗುತ್ತಾ? ಸೊ ನನಗೆ ಹಣಕಾಸಿನ ಸಚಿವರು ರಿಲೀಸ್ ಮಾಡಿದಾಗೆ ನಾನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ಕೊಡೋಕ್ಕಾಗೋದು. ಅಲ್ಲೇ ರಿಲೀಸ್ ಆಗಿಲ್ಲ ಅಂದರೆ ನಾನು ಇಲ್ಲಿಂದ ತಂದು ಕೊಡಲಿ?
ಸೊ ಹಾಗಾಗಿ ಫೆಬ್ರವರಿ ಮಾರ್ಚಿನ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ ಏನೇನು ಬರುತ್ತೋ ಅಂತ ಹೇಳ್ತೀನಿ. ಆ್ಯಂಡ್ 25ನೇ ಕಂತು ಬಂದವರಿಗೆ 26ನೇ ಕಂತು ಶೀಘ್ರದಲ್ಲೇ ಬರುತ್ತೆ, ಫೆಬ್ರವರಿ ತಿಂಗಳಲ್ಲೇ ಬರುತ್ತೆ. ಎಲ್ಲರಿಗೂ ರಿಲೀಸ್ ಆಗಿದೆ ಅಂತ ಹೇಳಿದ್ದಾರೆ. 25ನೇ ಕಂತು 26ನೇ ಕಂತು ಎರಡೂ ಅಮೌಂಟ್ನ ನಾನು ರಿಲೀಸ್ ಮಾಡೇ ಬಂದಿದ್ದೀನಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ ಎಲ್ಲರಿಗೂ ಕ್ಲಿಯರಿಟಿ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ನನಗೂ ಕೂಡ ಅಮೌಂಟ್ ಬಂದಿದೆ 2,000 ರೂಪಾಯಿ 25ನೇ ಕಂತು. ಇಲ್ಲಿಗೆ ಟೋಟಲ್ ಆಗಿ 50,000 ಅಮೌಂಟ್ ಆಯಿತು ಫ್ರೆಂಡ್ಸ್. ನಾವು ಒಂದು ಕಡೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಥ್ಯಾಂಕ್ ಯು ಅಂತ ಹೇಳೋಣಂತೆ, ಓಕೆನಾ. ಸೊ ಎಲ್ಲರೂ ಕಮೆಂಟ್ ಮಾಡಿ ಪ್ಲೀಸ್. ಕಮೆಂಟ್ ಮಾಡಿದರೆ ಗೊತ್ತಾಗುತ್ತೆ, ನೀವು ಕಮೆಂಟ್ ಮಾಡಿದ್ರೇ ಗೊತ್ತಾಗೋದು. ಹಾಗಾಗಿ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್. ನಾನು ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಹೇಗೆ ಅನ್ನಿಸ್ತಿದೆ ವಿಡಿಯೋ ಅಂತ ದಯವಿಟ್ಟು ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈಗ ಜಾರ್ ಆ್ಯಪ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಜಾರ್ ಆ್ಯಪ್ ಎಲ್ಲ ಕಡೆನೂ ವೈರಲ್ ಆಗ್ತಾಯಿದೆ. ಆ್ಯಂಡ್ ಜಾರ್ ಆ್ಯಪಲ್ಲಿ 10 ರೂಪೀಸಿಂದನೂ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟ್ ಮಾಡೋದು. ಸೊ ಸೇವಿಂಗ್ಸ್ ಮಾಡೋದು. ನಾವು 10 ರೂಪೀಸಿಂದ ಸೇವಿಂಗ್ಸ್ ಮಾಡಿ ಗೋಲ್ಡನ್ನ ನಾವು ಬೈ ಮಾಡ್ಬೋದು ಅಂತ ಬರ್ತಿದೆ. ಹೌದು, ನನ್ನ ಸಿಸ್ಟರ್ ಕೂಡ ಅವಳು ಕೂಡ ಡೈಲಿ 100 ರೂಪೀಸ್ ಅದು ಆಟೋ ಡೆಬಿಟ್ ಆಗುತ್ತಂತೆ. ಆಟೋ ಡೆಬಿಟ್ ಆಗಿ ಸೊ ಇವಾಗಲೇ 3,500 ತನಕ ಅವಳು ಕೂಡ ಸೇವ್ ಮಾಡಿದ್ದಾಳೆ. ನಾವು ಡಬ್ಬಿಯಲ್ಲಿ ತೆಗೆದಿಡ್ತೀವಂದರೆ ಅದು ಆಗದೇ ಇರೋವಂಥ ಕೆಲಸ. ಸೊ ಯಾವುದೇ ಪರಿಸ್ಥಿತಿಯಲ್ಲಿ ತೊಗೊಂಡ್ಬಿಡ್ತೀವಿ. ಸೊ ಹಾಗಾಗಿ ಇದು ಒಂಥರ ಚಲೋ ಆಗಿದೆ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಇನ್ನೂ ಮತ್ತೆ ಸರ್ಚ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ಇದ್ರ ಬಗ್ಗೆ ನಾನು ತುಂಬಾ ಕೇಳ್ತಾ ಇದ್ದೆ ಅಲ್ವಾ. ಸೊ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೆ. ಸೊ ನೋಡೋಣ, ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ ಹೇಗಿದೆ ಇದು ಆ್ಯಪು ಏನು ಅಂತ. ಸೊ ಗೃಹಲಕ್ಷ್ಮಿ ಬಗ್ಗೆ ಇಷ್ಟೇ ಇನ್ಫಾರ್ಮೇಷನ್ ಫ್ರೆಂಡ್ಸ್. 25ನೇ ಕಂತು ರಿಲೀಸ್ ಆಗಿದೆ. ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ, ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ. ಆ್ಯಂಡ್ 26ನೇ ಕಂತು ಕೂಡ ಶೀಘ್ರದಲ್ಲೇ ಬರುತ್ತೆ. ಸೊ ಎಲ್ಲರೂ 25ನೇ ಕಂತು 26ನೇ ಕಂತು ಸೇವ್ ಮಾಡಿಕೊಂಡು ಯಾವುದಕ್ಕಾದ್ರೂ ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ. ಸೊ ಹೇಗೆ ಅನ್ನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.